ಶ್ರೀನಿವಾಸಪುರದಲ್ಲಿ ಪೊಲೀಸ್ ಇಲಾಖೆಯಿಂದ ಶಾಂತಿ ಸಭೆ ಆಯೋಜಿಸಲಾಗಿತ್ತು. ಕೋಲಾರ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಗದೀಶ್ ಮಾತನಾಡಿ, ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಮರು ಶಾಂತಿ ಸೌಹಾರ್ದತೆಯಿಂದ ಅಣ್ಣ ತಮ್ಮಂದಿರಂತೆ ಬದುಕುತ್ತಿದ್ದಾರೆ. ಅದೇ ರೀತಿಯಾಗಿ ಮುಂದುವರಿಯಲಿ ಎಂಬ ಉದ್ದೇಶದಿಂದ ಶಾಂತಿ ಸಭೆ ಮಾಡುತ್ತಿದ್ದೇವೆ. ಪಿಒಪಿ, ಪ್ಲಾಸ್ಟಿಕ್ ಬಳಕೆ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಡಿ. ಮಣ್ಣಿನ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ. ಸಮುದಾಯಗಳ ವಾರು, ಪಕ್ಷಾಂತರವಾರು ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲು ಗ್ರಾಮಗಳಲ್ಲಿ ಹಿರಿಯರು ಅವಕಾಶ ನೀಡಿದ್ದಾರೆ ಎಂದರು. ಮಣ್ಣಲ್ಲಿ ಮಾಡಿರುವಂತದ್ದಾಗಬೇಕು ಅಥವಾ ನೀರಲ್ಲಿ ಕರಗೋಗ್ಬೇಕು. ವಿಷವನ್ನ ಹೊಂದಿರುವಂತದ್ದಾಗಬಾರ್ದು. ಅದರಿಂದ ಯಾಕಂದ್ರೆ ನೀರು ಈಗ ಮುನ್ಸಿಪಾಲಿಟಿ ಅವರೇನು ಇತ್ತೀಚೆಗೆ ಅಥವಾ ಎಲ್ಲರೂ ಯೋಚನೆ ಮಾಡಿ ಈಗ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ರೆ ಬಹಳಷ್ಟು ಕಡೆ ಹಳ್ಳಿಗಳಲ್ಲಿ ಅಲ್ಲಿ ಬೇರೆ ಸೆಪರೇಟ್ ಸಿಸ್ಟಮ್ ಇಲ್ಲ. ತಗೊಂಡೋಗಿ ಹಳ್ಳಕ್ಕೋ ಕೊಳ್ಳಕ್ಕೋ ಕೆರೆಗೋ ಎಲ್ಲ ಒಂದ್ ಕಡೆ ಹಾಕ್ಬಿಡ್ತಾರೆ. ಅದ್ರಲ್ಲಿ ಏನಾಗ್ತದೆ, ಬಣ್ಣ ಕಲರ್ ಚೆನ್ನಾಗಿ ಕಾಣಲಿ ಅಂತ ಬೇರೆ ಬೇರೆ ಕಲರ್ಗಳನ್ನ ಹಾಕಿರ್ತಾರೆ. ಅದು ಆ ಒಂದು ಪ್ರದೇಶದಲ್ಲಿರುವಂತ ಜಲಚರಗಳಿಗೆ ಪ್ರಾಣಕ್ಕೆ ಕಂಟಕ ಆಗ್ತದೆ. ಅದರಿಂದ ಮಣ್ಣಿಂದ ಮಾಡಿ ಅಂತ ಗಣಪತಿ ಬೇಗ ಕರಗುವಂಥದ್ದು, ಕಲರ್ ಇಲ್ದಾನೆ ಇರುವಂಥದ್ದು, ಅದನ್ನು ಮಾಡೋದು ಒಳ್ಳೇದು. ಆನಂತರ ತಂದು ಒಂದ್ ಕಡೆ ಇಡ್ತಾರೆ. ಒಂದ್ಸರಿ ಏನಾಗ್ತದೆ, ಈ ಗಣೇಶನಲ್ಲಿ ಇಡ್ತಾರೆ, ಇಷ್ಟು ಗಂಧದ ಕಡೆ ಹಚ್ಬಿಟ್ಟು ಇಟ್ಟು ಹೋಗ್ತಾರೆ. ಜೋರ ಗಾಳಿ ಬಿಸಿದ್ರೆ ಗಂಧದ ಕಡೆ ಹಚ್ಕೋತದೆ. ಹತ್ಕೊಂಡೋದಾಗ ಅಕ್ಕಪಕ್ಕ ಇರೋಂಥ ವಸ್ತುಗಳು ಹತ್ಕೊಂಡು ಉರ್ದೋಗ್ತವೆ. ಇಲ್ಲ ದೀಪ ಬಿದ್ದೋಗ್ತದೆ. ಕೆಲವು ಸಂದರ್ಭದಲ್ಲಿ ಅಲ್ಲಿ ಏನಂದ್ರೆ ಗಣೇಶನ ಮುಂದೆ ಇಟ್ಟಿರೋಂಥ ಆಹಾರ ಪದಾರ್ಥಗಳು ಇರ್ತಾವಲ್ವಾ, ಪ್ರಸಾದ ಇಟ್ಟಿರ್ತಾರೆ. ನಾಯಿಗಳು ಅವು ಇವು ಯಾರು ಇಲ್ಲ ಅಂತ ಬಂದು ಅವು ತಿನ್ನಕ್ಕೆ ಅದಕ್ಕೆ ಬೀಳಿಸ್ತವೆ. ಆನಂತರ ಎಷ್ಟೋ ಸಂದರ್ಭದಲ್ಲಿ ಎಮ್ಮೆ ದನಗಳು ಹೋದಾಗ ಅವುಗಳು ಸಹ ಗಣೇಶನ ಹತ್ರದಲ್ಲಿ ಸಾಕಷ್ಟು ಸರಿ ಮುರಿದೋಗಿ ಅಥವಾ ಕುದ್ದಾಡ್ಕೊಂಡು ಡ್ಯಾಮೇಜ್ ಆಗಿದ್ದಾವೆ. ಯಾವನು ಕುಡ್ಕ ಬಂದು ಡ್ಯಾಮೇಜ್ ಮಾಡ್ತಾರೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, CC ಕ್ಯಾಮ್ರಾ ಯಾಕೆ ಹಾಕ್ಬೇಕಂದ್ರೆ ಆನಂತರ ಏನಾಗ್ತದೆ, ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ದವ್ರು ಯಾರೋ ಬಂದು ಮಾಡ್ಬಿಟ್ರು, ಅನಾಹುತ ಮಾಡ್ಬಿಟ್ರು ಅಂದ್ರೆ ಜಗಳಗಳು ಸ್ಟಾರ್ಟ್ ಆಗ್ಬಿಡ್ತಾರೆ. ಅದಕ್ಕೆ CC ಕ್ಯಾಮ್ರಾ ಇದ್ರೆ ಏನ್ ನಡೀತಾ ಅಂತ ಗೊತ್ತಾಗ್ತದೆ. ಗ್ರಾಮಕ್ಕೆ ಒಂದೇ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ಸರ್ಕಾರದ ಆದೇಶದಂತೆ ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮತಿ ಪಡೆಯಬೇಕು. ರಾತ್ರಿ ಸಮಯದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಮಾಡಬೇಡಿ. ಕಡ್ಡಾಯವಾಗಿ ಪೊಲೀಸ್ ಇಲಾಖೆಯಿಂದ ಸೂಚನೆ ನೀಡಬೇಕೆಂದರು. ತಹಸೀಲ್ದಾರ್ ಸುಧೀಂದ್ರ ಮಾತನಾಡಿ, ಗಣೇಶ ಚತುರ್ಥಿ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬಗಳು ಬರುವ ನಿಟ್ಟಿನಲ್ಲಿ ಶಾಂತಿ ಸಭೆ ಸೇರಿದ್ದೇವೆ. ಶಾಂತಿ ಸೌಹಾರ್ದತೆಯಿಂದ ಹಬ್ಬಗಳು ನಡೆಯುತ್ತಿದ್ದು ಅದನ್ನೇ ಮುಂದುವರಿಸಬೇಕು. ಹಬ್ಬಗಳಿಗೆ ಕಡ್ಡಾಯವಾಗಿ ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮತಿ ಪಡೆಯಬೇಕು ಎಂದರು. ಭದ್ರತೆ ಹಾಗೂ ಮುಂಜಾಗ್ರತೆ ಕುರಿತು ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಮಾತನಾಡಿ, ಹಬ್ಬಗಳು ತಾಲೂಕಿನಾದ್ಯಂತ ಬಹಳ ಶಾಂತಿ ಸೌಹಾರ್ದತೆಯಿಂದ ನಡೆಯುತ್ತಿದ್ದು ಶಾಂತಿ ನೆಲೆಸಲಿ ಎಂಬ ಉದ್ದೇಶದಿಂದ ಶಾಂತಿ ಸಭೆ ಕರೆದಿದ್ದೇವೆ. ಯಾವುದೇ ಗ್ರಾಮ ಅಥವಾ ಪಟ್ಟಣದಲ್ಲಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠೆ ಮಾಡುವವರು ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಎಂದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ.